ತ್ರಿವೇಣಿ ಹಾ ರೀತಿ ಅವ್ರ ಯಾಕೆ ಆಗಿಂತ ನೋಡಾತಿ ಅಲ್ಲಿ ತಿರ್ಲಿ ಇಲ್ಲಿ ತಿರ್ಲಿಗೆ ನೋಡಾತಿ ನಿಮ್ ತವ್ರ ಮನೆಯವ್ರ ದಾರಿ ಕಾಯತೇನ ಆ ಹಗ್ಲಿಂದ ನೋಡಾತಿ ನಾನು ಅಲ್ಲಿಂದ ತಿರ್ಲಿಗೆ ಬರ್ತಿ ಇಲ್ಲಿಂದ ಅಲ್ಲಿಗೆ ಬರ್ತಿ ಒಳಗ ಹೊರಗೆ ಅಡ್ಡಾಡಾತಿ ಹ್ಞೂ ರೀ ಅತ್ತಿ ಅವ್ರ ನೋಡ್ರಿ ಅವ್ರು ಬೆಳಗ್ಗೆ ಬರ್ತೀನಿ ಅಂದವ್ರ 12 ಗಂಟೆ ಆತು ಇನ್ನೂ ಪತ್ತೆ ಇಲ್ಲ ನನಗಂತೂ ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟೈತ್ರಿ ಯಾಕ್ರಿ ಅತ್ತಿ ಅವ್ರ ನಗಾತಿರಲ್ಲ ಅದ ತವ್ರ ಮನೆಯವ್ರು ಬರ್ತಾರ ಅಂದ ತಕ್ಷಣ ಹೆಣ್ಮಕ್ಳಿಗೆ ಇಷ್ಟು ಖುಷಿ ಆಗ್ತೈತಂದ್ರ ಎಲ್ಲಿ ಇಲ್ಲ ಖುಷಿ ಆಗ್ತೈತೆ ನೋಡ ಒಟ್ಟ ಅವರು ಜಲ್ದಿನ ಬರ್ತಿರ್ತಾರ ಆದ್ರೂ ನಂಗೆ ಅವ್ರು ಅಷ್ಟು ಲೇಟ್ ಆಗ ಬರಾತಾರಲ್ಲ ಎಷ್ಟು ಲೇಟಾಗಿ ಬರಾತಾರಲ್ಲ ಎಷ್ಟು ಹೊತ್ತ ಮಾಡತ್ತಾರ ಇವ್ರು ಎಷ್ಟು ಹೊತ್ತು ಮಾಡತ್ತಾರ ಇವ್ರು ಅಂತ ತಲೆಯಾಗಿ ಇಟ್ಕೊಂಡು ಕಾಯ್ತಾ ಇರ್ತೀವಿ ನೋಡಿ ನಾವಂತರು ಒಂಥರ ಕುತೂಹಲ ಅದ ನಾನು ತವ್ರ ಮನೆಗಿನವ್ರು ಯಾವಾಗ ಬರ್ತಾರೋ ನಾನು ಯಾವಾಗ ನೋಡ್ತೀನೋ ಯಾವಾಗ ಮಾತಾಡ್ತೀನೋ ಯಪ್ಪ ಏನದು ಉಲ್ಲಾಸ ಉತ್ಸಾಹ ಅವಾಗ ಮದುವೆಯಾಗ ಹೊಸ್ತದೊಳಗಂತೂ ಭಾಳ ಅದ ಯಾಕಂದ್ರೆ ತವ್ರ ಮನೆಯಿಂದ ಗಂಡ ಮನೆಗೆ ಬಂದಿರ್ತೀವಿ ಮೊದ್ಲ ರುಡಿರಂಗಿಲ್ಲ ಗಂಡನ ಮನೆ ಹೊಸ ಮನೆ ಆಗಿರ್ತೈತೆ ಈಗ ತವ್ರ ಮನೆ ಅಂತ ಯಾರು ಬರಾತಾರ ಅಂತಂದ್ರೆ ಏನೋ ಒಂಥರ ಖುಷಿ ಅಂದ್ರೆ ಖುಷಿ ನೋಡ ನನಗೂ ಹೊಸದಾಗ ಮದುವೆ ಹಂಗಾಗಿತ್ತು ಹ್ಞೂ ರೀ ಅತ್ತಿ ಅವ್ರ ನನಗಂತೂ ಯಾವಾಗ ಬರ್ತಾರೋ ನಾ ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿತ್ರಿಪ್ಪ ನನಗಂತೂ ಕಾಯಕ್ಕೆ ಆಗತ್ತಿಲ್ಲ ಇವ್ರು ನೋಡೋದು ಬರಾತಿಲ್ಲ ಬರ್ತಾರೆ ತಡಿ ಕೆಡಿಸ್ಕೊಂತಿ ಹೆಂಗಿದ್ರು ಮತ್ತೆ ತವ್ರ ಮನೆಗೆ ಹೊಂಟಿ ಅಲ್ಲ ಒಂದು 4 ದಿನ ಆರಾಮ್ಸರಿ ಇದ್ದು ಬರಂತ ತಗೋ 4 ದಿನಕ್ಕೆ ಒಂದು ವಾರ ಆರಾಮ್ಸರಿ ಇದ್ದು ಬಾ ನೀವು ಬಂದ್ಬಿಡ್ರಿ ಅತ್ತಿ ಅವ್ರ ಒಂದು ವಾರ ಆರಾಮ್ಸರಿ ಇದ್ದು ಬರೋಣಂತೆ ನಾ ಬಂದ್ರೆ ನಿಮ್ಮ ಮಾವ ಒಬ್ಬನಾಗಿ ಬಿಡ್ತಾನಲ್ವಾ ನಿಮ್ಮ ಮಾವನ್ ಬಿಟ್ಟು ಹೆಂಗೆ ಬರ್ಲಿ ನಾನು ಮತ್ತೆ ಅವ್ರಿಗೆ ಊಟಕ್ಕೆ ಅದು ಮಾಡ್ಕೊಡೋರು ಯಾರು ಇಲ್ಲಿ ಕೆಲಸದವ್ರು ಮಾಡಿದ್ರು ತಿನ್ನಂಗಿಲ್ಲ ಅವ್ರು ಮಾವರು ಕರ್ಕೊಂಡು ಹೋಗ್ರಿ ಮಾವರು ಬಿಟ್ಟು ಹೋಗೋದು ಬ್ಯಾಡ್ರಿ ಮಾವರು ಕರ್ಕೊಂಡು ಹೋಗೋಣ ನೀವು ಮಾವರು ನಾನು ರಾಮ ಎಲ್ಲರೂ ಸೇರಿ ಇದ್ದು ಬರೋಣಂತ್ರಿ ಅಯ್ಯೋ ನಿಮ್ಮ ಮಾವಾರ ಈಗ ಸದ್ಯಕ್ಕೆ ನಂಗೆ ಎಲ್ಲೂ ಕರೆಯಕ್ಕೆ ಹೋಗ್ಬೇಡ್ರಿ ನಾ ಎಲ್ಲೂ ಬರಂಗಿಲ್ಲ ಅಂತ ಹೇಳಬಿಟ್ರೆ ಕಡೆ ಖಂಡಿತವಾಗಿ ಯಾಕಂದ್ರೆ ಅವ್ರಿಗೆ ಮದುವೆ ಗದ್ದಲದೊಳಗೆ ಮತ್ತು ಅಲ್ಲಿ ಹೋಗಿ ಬರೋದ್ರೊಳಗೆ ಆಫೀಸ್ ಕೆಲಸ ಭಾಳ ಉಳಿದಾವಲ್ಲ ಅದಕ್ಕೆ ನಾ ಎಲ್ಲೂ ಅಲ್ಲ ಈಗ ಒಂದು 15 ದಿನ ಒಂದು ತಿಂಗಳಾರ ನಾನು ಕರೆಕ್ಟ್ ಆಫೀಸ್ಗೆ ಹೋಗ್ಬೇಕೀಗ ಅಂತ ಹೇಳ್ಯಾರ ಅವ್ರು ಅಯ್ಯೋ ಹೌದಲ್ರಿ ಪಾಪ ಅವರ ಮಾಡತ್ತಾರ ನಾವು ಹೋಗಿಲ್ಲ ಕೆಲ್ಸಕ್ಕೆ ಪಾಪ ಎಲ್ಲ ಅವರ ಮಾಡತ್ತಾರ ಅದಕ್ಕೆ ಬರಂಗಿಲ್ಲ ಅಂತಂದ್ರೆ ಅವ್ರು ಎಲ್ಲರೂ ಹೋಗಿದ್ರೆ ಎಷ್ಟು ಚಲೋ ಅನಿಸ್ತಿತ್ರಿ ಸುನೀತಾ ಬೀಗ ಬರೋ ಹೊತ್ತಾತ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿಲ್ಲ ಅಯ್ಯೋ ತವ್ರ ಮನೆಯವ್ರು ಬರ್ತಾರಂತೇಳಿ ನಿಮ್ಮ ಸೊಸಿ ಬೆಳಗ್ಗೆ ಎದ್ದಾಗಿಂತ ಅಡಿಗೆ ಮಾಡಿದ್ದ ಏನೇನೋ ಐಟಮ್ಸ್ ಮಾಡಿ ಇಟ್ಟು ಬಿಟ್ಟಾಳ ಇವತ್ತು ತವ್ರ ಮನೆಯಾಗ ಇನ್ನೋರು ಬರ್ತಾರ ಅಂದ್ಮೇಲೆ ಹೆಣ್ಮಕ್ಳು ಖುಷಿ ಅಲ್ಲ ಹ್ಞೂ ಮಾವಾರ ನಂಗೆ ಅಪ್ಪ ಅವ್ವ ಅಜ್ಜ ಅಜ್ಜಿ ಎಲ್ಲರೂ ಬರಾತ್ರ ಅಂದ್ಮೇಲೆ ಏನೋ ಒಂದು ಖುಷಿ ಆತ್ರಿ ಅದಕ್ಕೆ ಬೆಳಗ್ಗೆನ ಎದ್ದು ಎಲ್ಲ ಪಟಪಟ ಅಡಿಗೆ ಅದೆಲ್ಲ ಮಾಡಿ ಮುಗಿಸಿಟ್ಟೆ ನೋಡ್ರಿ ಅವ್ರು ಬಂತಾರಂತ ಗುಡ್ಲ ಅದೇನೇನ್ರಿ ನಾನು ಅವ್ರಿಗೆ ಚಲೋ ಅಡಿಗೆ ಮಾಡ್ಬೇಕಂತ ಅನಿಸ್ರಿ ಅದಕ್ಕೆ ಮಾಡಿಟ್ಟೇರಿ ಹಂಗವಾದ ಮತ್ತೆ ಇಷ್ಟು ವರ್ಷ ತವ್ರ ಮನೆಯಾಗ ಇರ್ತೀರಾ ಒಮ್ಮಗಳ ಗಂಡ ಮನೆಗೆ ಬರ್ತೀರಾ ಮತ್ತೆ ಗಂಡನ ಮನ್ಯಾಗ ಹೊಸ ಜಾಗ ಹೊಸ ಜನ ಮತ್ತೆ ತವ್ರ ಮನ್ಯಾಗ ಇನ್ನೊರು ಬರ್ತಾರ ಅಂದ್ರೆ ಏನೋ ಒಂಥರ ಖುಷಿ ಆಗ್ತದಲ್ಲ ಅವಾಗ ಮತ್ತೆ ಅವ್ರಿಗೂ ಏನಾರ ಚಲೋ ಮಾಡ್ಬೇಕು ಅವ್ರ ಉಪಚಾರ ಚಲೋ ಮಾಡ್ಕೋಬೇಕು ಗಂಡನ ಮನ್ಯಾಗ ಅಂತೇಳಿ ಆಸೆ ಇರ್ತೈತಿ ಹೆಣ್ಮಕ್ಳಿಗೆ ನೀವು ಮತ್ತೇನಾರು ಹೆಲ್ಪ್ ಮಾಡಿದ್ಲೋ ಏನೆಲ್ಲ ನೀನ ಮಾಡಿದ್ಯೋ ಇಷ್ಟೊಂದು ನಾ ಎಲ್ಲ ಒಬ್ಬಕ್ಕೆ ಮಾಡಕ್ಕಾಗ್ತಿತ್ರಿ ಅತ್ತಿಯವರು ಸಹಾಯ ಮಾಡಿದ್ರಿ ಅತ್ತಿಯವ್ರು ಹೆಲ್ಪ್ ಮಾಡಿದ್ದಕ್ಕೆ ಮಾಡಿದೆ ನೋಡ್ರಿ ನಾನೇನು ಮಹಾ ಏನು ಮಾಡಿಲ್ರಿಪ್ಪ ಸ್ವಲ್ಪ ಅಷ್ಟಿಷ್ಟ ಹೆಚ್ಕೊಡೋ ಅಷ್ಟ ಮಾಡಿ ಉಳಕಿದ್ದೆಲ್ಲ ನಿಮ್ಮ ಸೊಸಿನ ಮಾಡ್ಯಾ ಅದಕ್ಕೆ ನನ್ನ ಸೊಸಿ ಅಂದ್ರೆ ನಂಬರ್ 1 ಅಂತ ಅನ್ನೋದು ನಿಮ್ಮ ಸೊಸಿ ಅಷ್ಟಲ್ಲ ನನ್ನ ಸೊಸಿನೂ ಹೌದು ಅಂದಂದ್ರೆ ಆಮೇಲೆ ಹೋಗ್ಯಾನ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ತ್ರಿವೇಣಿ ಡಾರ್ಲಿಂಗ್ ಐ ಆಮ್ ಕಮಿಂಗ್ ಹೈ ಸ್ವೀಟ್ ಔಟ್ ಲವ್ ಯು ಸೋ ಮಚ್ ಅಯ್ಯೋ ರಾಮ ನೋಡ ಏನ ತ್ರಿವೇಣಿ ಐ ಲವ್ ಯು ಅಂತಂದ್ರೆ ಏನು ರೆಸ್ಪಾನ್ಸ್ ಇಲ್ಲಲ್ಲ ಅಲ್ಲಿ ನೋಡ ಅಲ್ಲಿ ಎಲ್ಲಿ ಪಪ್ಪ ಮಮ್ಮಿ ಇಲ್ಲೇ ಅದ್ರಿ ನೀವು ಓ ಬಾ ಯಾಕೆ ಇರಬಾರ್ದಾಗಿತ್ತೇನೆ ಹಂಗ ನನ್ ಮಮ್ಮಿ ಅಲ್ಲ ಇಲ್ಲೇ ಅದ್ರೇನ ಅಂತ ಕೇಳಿದೆ ಅಷ್ಟೇ ನಾವ್ ಇದ್ದಿದ್ ನನ್ನ ಮಗನಿಗೆ ಯಾಕೆ ಡಿಸ್ಟರ್ಬ್ ಆತ ಏನ ನೋ ಪಪ್ಪ ನೋವೇ ಡಿಸ್ಟರ್ಬ್ ಏನಿಲ್ಲ ನಿಮ್ ಮುಂದೆ ಏನ್ ಪಪ್ಪ ಮುಚ್ಚು ಮರಿ ಅಂತ ನೋಡು ನಾಚಿಕೆ ಸ್ವಲ್ಪ ನಾಚಿಕೆ ಇಲ್ಲಲ್ಲ ನಿಮ್ಗೆ ತಂದಿ ಮಗಗ ಅಲ್ಲ ಮಮ್ಮಿ ನಾಚಿಕೆ ಪಡೋದಂತದ್ದು ಏನೈತಿ ನಿಮ್ಮ ಮಮ್ಮಿ ಇರೋದ ಹಂಗ ಬಿಡ ಬಾಳ ನಾಚಿಕೆ ನಿಮ್ಮ ಮಮ್ಮಿಗೆ ರಾಮ ನೋಡ್ಬಾ ಮತ್ತೆ ನಿಮ್ಮ ಅವ್ ಬಂದ್ರೇನೆ ಪಪ್ಪ ಐ ಬಂದ ಅನಿಸ್ತೈತಿ ಮಮ್ಮಿ ಪಪ್ಪ ಅಜ್ಜಿ ಅಜ್ಜಿ ನಿಂದ ರಾತ್ರಿ ಬೇಡಿ ಏನ್ ಖುಷಿ ಹಂಗ ಮತ್ತೆ ಹೋಗ್ಕೊಂಬೋಗ ಒಳಗ ಹೋಗ್ರಿ ಪಪ್ಪ ಅಜ್ಜ ಅಜ್ಜಿ ಬರ್ರಿ ಒಳಗ್ ಬರ್ರಿ ನಡಿಪ ಕಾರ ಒಳಗೆ ಕುಂತ ಸೊಂಟ ಹೋಗ್ಬಿಟ್ಟೈತಿ ನಡಿ ಬರ್ರಿ ಕುಂದ್ರಿ ಪ್ರಯಾಣ ಹೆಂಗಿತ್ರಿ ಬಿಗ್ರ ಎಲ್ಲ ಆರಾಮೇನ್ರಿ ಪ್ರಯಾಣ ಎಲ್ಲ ಸುಖಮಯವಾಗಿತ್ರಿ ಈ ಬಿಸಿಲು ಸಂಬಂಧ ಸಾಕಾಗ್ಬಿಡ್ತು ಬಿಡ್ರಿ ಏನ್ರಿ ಇನ್ನು ಶಿವರಾತ್ರಿನ ಮುಗ್ದಿಲ್ಲ ಆಗ್ರಿ ಪರಿ ಶೆಕಿ ಹೊಡ್ಯಾತಿತ್ತಿ ಇದು ಶಿವರಾತ್ರಿ ಮುಗಿದ ಮ್ಯಾಗ ಅಂತೂ ಮುಗ್ದ ಹೊತ್ತು ತಗೋರಿ ನಮ್ ಕತ್ತಿ ಶೆಕಿಗೆ ಹೌದ್ರಿ ಶೆಕಿ ಭಾಳ ಐತ್ರಿ ಅಪ್ಪರ ಆರಾಮದಿರಿ ಅಮ್ಮರ ಆರಾಮದಿರಿ ಮತ್ತ ಜಯಕ್ಕರ ಕುಸ್ಮಕ್ಕರ ಭೀಮಣ್ಣರ ಆರಾಮದಿರೇನ್ರಿ ನಾವ್ ಆರಾಮದಿವಪ್ಪ ನೀವ್ ಆರಾಮದಿರಿನ ಹ್ಞೂನ್ರಿ ಆರಾಮದಿವಿ ನೋಡ್ರಿ ನಾವೆಲ್ಲರೂ ಆರಾಮದೀವಿ ನೋಡಪ್ಪ ಸುಂತವ್ವ ನೀ ಹೆಂಗದೀವ ಆರಾಮದೇನೆ ಹ್ಞೂನ್ರಿ ಅಮ್ಮ ಆರಾಮದೇ ನೋಡ್ರಿ ನೀವೆಲ್ಲರೂ ಕುಂತೀರಿ ನಾ ಚಾ ಮಾಡ್ಕೊಂಡ್ ಬರ್ತೀನಂತ ತ್ರಿವೇಣಿ ಒಲ್ಲೆ ಅವ್ವ ನಾನು ಚಾ ಅಂತ್ರು ಬದ್ಲವಲ್ಲ ಈ ಬಿಸಿಲೊಳಗೆ ಬಂದಿದ್ದ ದೊಡ್ಡ ಕತಿ ಆಗಿತ್ತು ನಮ್ದು ಈ ಬಿಸಿಲೊಳಗೆ ಚಾ ಕುಡಿಯಾಕಂತ್ರು ಮರೇ ಹೋದೆ ನಾನು ನೋಡ್ಬೇಕಾದ್ರೆ ಅಜ್ಜ ಅಜ್ಜಿಗೆ ಬೇಕಂದ್ರೆ ಕೊಡು ಮತ್ತು ಕುಸುಮಕ್ಕರ್ಗ ನಿಮ್ಮ ಅಂಕಲ್ಗ ಬೇಕಂದ್ರೆ ಕೊಡು ಹೌದ್ರಿ ಅಜ್ಜ ಅಜ್ಜಿ ನೀವ ಮಮ್ಮಿ ಕುಸ್ಮಾ ಅಂಕಲ್ ನಿಮಗ್ರಿ
ಬೇಡವಾ ಚಾಗಿ ಏನು ಬೇಡವಾ ಈಗ ಬರೋಬೇಕಾದ್ರೆ ಸ್ವಲ್ಪ ಜ್ಯೂಸ್ ಕುಡ್ಕೊಂಡ್ ಬಂದೀವಿ ಅದ ಸಾಕಾಗೈತೆ ನಮ್ಗೆ ಹೌದ್ವಾ? ಅಯ್ಯೋ ಅದೆಲ್ಲ ಇದ್ದ ಬಿಡ್ವಾ ನನ್ನ ಮೊಮ್ಮಗಳ ಹೆಂಗದೀವ ನೀ ಆರಾಮದೀನ? ಹ್ಞೂ ಅಜ್ಜ ಆರಾಮದೀನಿ ನಾನು. ನೀವು ಆರಾಮದಿರಿಲ್ಲ? ನಿಮ್ಮ ಆರೋಗ್ಯ ಕಡೆ ಲಕ್ಷ ಕೊಡಾದ್ರಿ ಮತ್ತಿಬ್ರು? ಹೋವಾ ನಾವು ಆರಾಮದೇವಿ ಆರೋಗ್ಯ ಕಡೆ ಲಕ್ಷ ಕೊಡಾತೀವಿ. ನಾವು ಬಿಟ್ರು ನಿಮ್ಮ ಅವ್ವ ಬಿಡ್ಬೇಕಲ್ವ ನಮಗೆ. 3 ಹೊತ್ತು ಕರೆಕ್ಟ್ ಟೈಮ್ ಟು ಟೈಮ್ ಊಟ ಹಾಕ್ತಾಳೆ ಮತ್ತು ಟೈಮ್ ಟು ಟೈಮ್ ಗುಳಿಗೆ ತೊಗೊಂಬಂದು ಕೊಟ್ಬಿಡ್ತಾಳೆ. ಗುಳಿಗೆ ನುಂಗ್ರಿ ಅಂತೇಳಿ. ಮತ್ತು ಇದಕ್ಕಿಂತ ಇನ್ನೇನೈತೆ ನಮ್ಗೆ ಆರೋಗ್ಯ ಕಾಪಾಡಕ್ಕೆ ನಿಮ್ಮ ಅವ್ವನ ಅದಾವ ನಮ್ದು. ಹೆಂಗದಿ ಮಮ್ಮಿ? ಆರಾಮದಿ? ಪಪ್ಪ ಆರಾಮದಿರಿ? ಹ್ಞೂ ನಮ್ಮ ನನ್ನ ಮಗಳು ಆರಾಮದಿ ನೋಡಿ. ಆರಾಮದಿ ಇಲ್ಲ? ನಾನು ಆರಾಮದೇನ್. ನಾ ಆರಾಮದೇನವಾ ನನ್ನ ಮಗಳ. ನೀ ಆರಾಮದಿ ಇಲ್ಲ? ನಾನು ಆರಾಮದೇನ್. ಕುಷ್ಮಾ ಆಂಟಿ ನೀವ್ರಿ? ಅಂಕಲ್ ನೀವ್ ಆರಾಮದಿರಿ? ನಾವು ಆರಾಮದಿ ನೋಡುವ. ಅಳಿಯಂದ್ರ ನೀವ್ ಹೆಂಗದ್ರಿ? ಆರಾಮದಿರೇನ್ರಿ? ಹ್ಞೂನ್ರಿ ಮಾವ ಆರಾಮದೇನ್ರಿ. ತ್ರಿವೇಣಿ ಚಾಕಿ ಏನ್ ಮಾಡಕ್ ಹೋಗ್ಬೇಡವಾ. ಈಗ ಹೆಂಗಿದ್ರು ಮಧ್ಯಾಹ್ನ ಆಗಿತ್ತು, ಊಟ ಟೈಮ್ ಆಗೈತಿ. ಒಮ್ಮೆಗೆ ಊಟ ಕೊಟ್ಬಿಡಂದ್ರಿ. ಮತ್ತೆ ಚಾ ಕುಡ್ದು ಮತ್ತೆ ಊಟ ಮಾಡಕ್ ಆಗಂಗಿಲ್ಲ. ಚಾಕಿ ಏನ್ ಮಾಡಕ್ ಹೋಗ್ಬೇಡ್ರಿ ಏನ? ಹ್ಞೂನ್ರಿ ಮಾವರ ಹಂಗ ಮಾಡ್ತೇನ್ರಿ. ಸ್ನೇಹ ಕಾಣದಿಲ್ಲಲ್ರಿ? ಸ್ನೇಹ ಕರ್ಕೊಂಡ್ ಬಂದಿಲ್ಲ? ಇಲ್ಲ ರೀ, ಶಾಲಿ ಇತ್ತ ಮತ್ತೆ ಕರ್ಕೊಂಡ್ ಬರಲಿಲ್ರಿ ನಾವು. ಈಗ 10ನೇ ಬೇರೆ ಅದಾಳೆ, ಮತ್ತೆ ಯಾಕೆ ಶಾಲಿ ತಪ್ಸ್ಕೊಂಡ್ ಕುಂದ್ರೋದಕ್ಕಿಂತ ಅಂತೇಳಿ ಅಲ್ಲೇ ಬಿಟ್ಟು ಬಂದಿ ನೋಡ್ರಿ. ಕರ್ಕೊಂಡ್ ಬರ್ಬೇಕಿಲ್ರಿ? ನಾಕಿ ಬರ್ತಾಳೆ ಅಂತ ಕಾಯ್ಕೊಂಡ್ ಕುಂತೇನಿಲ್ಲ ನಾನು ಆಕೆ ಮಾತು ಕೇಳಾಕ. ಅಯ್ಯೋ ಹೌದೇನ್ರಿ? ನಂಗೆ ಗೊತ್ತಿಲ್ರಿಪ್ಪ. ನೀವ್ ಹಕ್ಕಿ ಸಂಬಂಧ ಕಾಯ್ಕೊಂಡ್ ಕುಂತೀರಿ ಅಂತೇಳಿ ಗೊತ್ತಿದ್ರೆ ಕರ್ಕೊಂಡ್ ಬರ್ತಿದ್ದೆ ನೋಡ್ರಿ ನಾನು. ಆಕಿಂದ ಶಾಲೆ ತಪ್ಸಿದ್ರೆ ಮತ್ತೆ ಈಗ 10 ಒಂದಲ್ರಿ, ಮತ್ತೆ ಶಾಲೆ ತಪ್ಸಿದ್ರೆ ಮತ್ತೆ ಓದೋ ಕಡೆ ಹೆಚ್ಚು ಕಮ್ಮಿ ಆಗಿತ್ತು ಬಿಡ ಅಂತ ಅಲ್ಲೇ ಬಿಟ್ಟು ಬಂದಿ ನಾನು. ಆಕಿ ಬಂದಿದ್ರೆ ಇನ್ನೂ ಟೈಮ್ ಪಾಸ್ ಆಗ್ತಿತ್ತು ಬಿಡ್ರಿ. ನಮ್ಗೆ ಬರೋಬೇಕಾರೆ ನಿಮ್ ಜಯಕರ ಕರ್ಕೊಂಡ್ ಬರಲಿಲ್ಲ. ನನ್ನ ಮಗನ್ನು ಬಿಟ್ಟು ಬಂದ್ವಿ ನಾವು ಅಲ್ಲೇ ಶಾಲೆ ಸಂಬಂಧ. ಅಯ್ಯೋ ಕರ್ಕೊಂಡ್ ಬರ್ಬೇಕಿಲ್ರಿ ಆಂಟಿ? ಈಗೇನ್ ನೀವೇನ್ ಬಂದ ಬಿಡ್ತೀರಲ್ಲ ಅಲ್ಲಿ. ಅಯ್ಯೋ ನೀನ್ ನಿಂತ್ಕೊಂಡಾದಿಯಲ್ಲಪ್ಪ ಕುಂತ್ರಪ್ಪ. ಅಯ್ಯೋ ಕುತ್ಕೊಂಡ್ ಸಾಕಾಗೈತಿ ಅದಕ್ಕೆ ನಿಂತ್ಕೊಂಡೆ ನೋಡ್ರಿ. ಇಷ್ಟೊಕ್ಕ ಕುತ್ಕೊಂಡಾಯ್ತು ನಾವು. ಅಯ್ಯೋ ನೀವು ಬರ್ತೀರಂತೇಳಿ ನಿಮ್ಮ ಮೊಮ್ಮಗಳ ಬೆಳಗ್ಗೆನ ಎದ್ದು ತರದ ಅಡಿಗೆ ಮಾಡ್ಕೊಂಡು ಕುಂತು ಬಿಟ್ಟಾಳಿ. ಮತ್ತೆ ತವ್ರ ಮನೆಗೆ ಏನ್ ಬರ್ತಾರಂತೇಳಿ ಖುಷಿ ಆಕಿಗೆ. ಬೆಳಗ್ಗೆನ ಎದ್ದು ಎಲ್ಲ ಅಡಿಗೆ ಕೆಲಸ ಆಕಿನ ಮಾಡ್ಕೊಂಡು ನೋಡ್ರಿ. ಹಂಗ ಹೇಳ್ರಿ. ಮತ್ತೆ ತವ್ರ ಮನೆಗೆ ಇರೋ ಬರ್ತಾರ ಅಂದ್ಮೇಲೆ ಹೆಣ್ಮಕ್ಳು ಖುಷಿ ಅವ್ರು ನೋಡ್ತೀವಿ ಅನ್ನೋ ಒಂದು ಖುಷಿನ ಬೇರೆ ಅವ್ರಿಗೆ. ಆ ಖುಷಿ ಒಳಗೆ ಎಷ್ಟು ಕೆಲಸ ಮಾಡಿದ್ರು ನಾವು ಕೆಲಸ ಮಾಡ್ಬೇಕು ಅನ್ಸೋದೇ ಇಲ್ಲ. ಹ್ಞೂನ್ರಿ ಎಲ್ಲ ಆಕಿನ ಮಾಡಿ ನೋಡ್ರಿ. ಹಂಗೇನಿಲ್ಲ ಬೇ, ಅತ್ತಿಯವರು ಸ್ವಲ್ಪ ಹೆಲ್ಪ್ ಮಾಡ್ಯಾರ. ಅಷ್ಟು ತಗೊಂಡು ಒಬ್ಬಕ್ಕೆ ಹೆಲ್ಪ್ ಮಾಡಿಲ್ಲ ನಾನು. ಅಯ್ಯೋ ಹಂಗ ಅಂತ ಬಿಡ್ರಿ. ನಾನು ಸ್ವಲ್ಪ ಅದು ಹೆಚ್ಚು ಕೊಟ್ಟೇನ್ರಿ. ಅದು ಬಿಟ್ರೆ ಎಲ್ಲ ಆಕಿನ ಮಾಡ್ಯ. ಅಲ್ಲೇ ಮಗಳ ಮನೆ ಜವಾಬ್ದಾರಿ ತಗೊಂಡಾಳ ಆಗಲೇ. ಅಲ್ಲೇ ಒಂದು ಚಾ ಮಾಡಕ್ ಅಳ್ತಿದ್ಲು. ಉಷ್ಟು ಅಡಿಗೆ ಮಾಡಿ ಯಾವ ಹಂಗ ಅದು ಅಲ್ಲಿ ನೀ ಮಾಡ್ಕೊಟ್ಟಿದ್ದಂಕಿನ್ನ ಭಾಳ ಇಷ್ಟ ಆಗ್ತಿತ್ತಲ್ಲ, ಅದಕ್ಕೆ ಇಲ್ಲಿಂದ ನಾ ಮಾಡಿದ್ ನೀ ತಿನ್ಲಿ ಅನ್ನೋ ಆಸೆ. ಒಂದು ಮಗಳಂತೂ ಜೈಶಾಲಿ ಆದ್ಲ. ನನ್ನ ಮಗಳು ನೋಡ್ಬೇಕು ಅಳಕಿ ಹೆಂಗದಾಳೆನ ಅಂತೇಳಿ. ಆಕಿನೂ ಸೂಪರ್ ಆಗಿದಾಳ್ರಿ ಆಂಟಿ. ಆರಾಮದಾಳಕಿ, ಚಿಂತೆ ಮಾಡ್ಬೇಡ್ರಿ ನೀವು. ಅಷ್ಟೇ ಸಾಕು, ಆರಾಮಾಗಿದ್ರೆ ಅಷ್ಟೇ ಸಾಕವಾ. ನಿನ್ ಕತ್ತಿನ ಆಕಿನೂ ಖುಷಿಯಾಗಿ ಆರಾಮಾಗಿದ್ರ. ನೀವೇನ್ ಚಿಂತೆ ಮಾಡ್ಬೇಡ್ರಿ. ನನ್ನ ಗೆಳೆಯ ಮಸ್ತ್ ನೋಡ್ಕೊಳತ್ತ ತಗೋರಿ. ಇಬ್ರು ಸ್ವಸ್ಥಾರ್ಗ ಮಕ್ಕಳಿಗೆ ಎಲ್ಲರಿಗೂ ಅಷ್ಟೇ ಸಾಕ್ರಿಪ್ಪ. ಹೆತ್ಕಳಿಗೆ ಇನ್ನೇನ್ ಬೇಕ್ರಿ? ಮಗಳು ಖುಷಿಯಾಗಿ ಸಂತೋಷವಾಗಿದ್ರೆ ಸಾಕ್ರಿ ಗಂಡನ ಮನ್ಯಾಗ. ನಿಮ್ಮ ಮಗಳು ಆರಾಮಾಗತ್ತ ತಗೋರಿ, ಚಿಂತೆ ಮಾಡ್ಬೇಡ್ರಿ. ನಮ್ಮವ್ವ ಆರಾಮ್ಸೆ ನೋಡ್ಕೊಳತಾಳೆ. ಹೌದ್ವಾ? ಅದಂತ್ರ ನಿಜ ಬಿಡ. ಚಲೋ ನೋಡ್ಕೊಳತಾರ ಅಮ್ಮಾರ. ನನ್ನ ಮಗಳ ಒಂದಿನಾನು ಫೋನ್ ಹಚ್ಚಿ ಅಲ್ಲಿ ಚಾಡಿ ಹೇಳ್ಬೇಕಿನ ಅಲ್ಲ. ಈಗ ಅಷ್ಟು ಚಲೋ ನೋಡ್ಕೊಂತಾರಲ್ಲ, ಬರೇ ಅವ್ರು ಹೊಗಳದ ಅಮ್ಮ ಹಂಗ ನೋಡ್ಕೊಂತಾರ, ಅಮ್ಮ ಹಿಂಗ್ ನೋಡ್ಕೊಂತಾರ, ಅಮ್ಮ ನಮ್ ಬಾಳ್ ಜೀವ ಮಾಡ್ತಾರ ಹಂಗ ಹಿಂಗ ಅಂತೇಳಿ. ನಮ್ಮ ಅತ್ತಿಗೆಮ್ಮ ಒಂದ್ ಸ್ವಲ್ಪ ಹಂಗ ಹಿಂಗ ಅದಾಳ್ರಿ. ಯಾಕೆ ಬಿಟ್ರೆ ಮತ್ತೆ ಎಲ್ಲರೂ ಚಲೋ ನೋಡ್ರಿ. ದೀಪಾವಳಿ ಇವತ್ತು ಕರ್ಕೊಂಡು ಹೊಂಟ್ರೇನ್ರಿ? ಹ್ಞೂನ್ರಿ. ಇಲ್ಲಿಂದ ನಮ್ಮ ತ್ರಿವೇಣಿಗ ಮತ್ತೆ ನಮ್ಮ ಮಯ ಕರ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ದೀಪವಾಗ ಅಲ್ಲಿ ಅಳಿಯ ಕರ್ಕೊಂಡು ಹೋಗೋದು ನೋಡ್ರಿ. ಚಲೋ ಕೆಲಸ ಮಾಡಿರಿ ಬಿಡ್ರಿ. ಒಮ್ಮಗಳೇ ಹೋಗ್ತಾರೆ ಗೆಳತಾರ ಇಬ್ರು. ಹ್ಞೂನ್ರಿ, ನಾವು ಅಲ್ಲೇ ಇರ್ತೀವಲ್ರಿ. ನಾವು ಮೊದಲ್ಕೊಂಡು ಬಂದಿರ್ತೀವ್ರಿ. ಚಲೋ ಆತ್ ತಗೋರಿ ಅಮ್ಮಗಳೇ ಬಂದಿದ್ದು. ಒಟ್ಟಿಗೆ ಹೋಗೋದು ಬರೋದನ್ನ ಎಷ್ಟು ಚಂದ ಅಲ್ರಿ? ನಿಮ್ಮ ಹಳ್ಳಿ ಒಳಗೆ ಅದೇನೋ ಒಂಥರ ಆಪ್ತ ಮಿತ್ರ ಇದ್ದಂಗೆ ನೋಡ್ರಿ. ನೀವು ಒಬ್ರು ಬಿಟ್ಟು ಒಬ್ರು ಇರಂಗಿಲ್ಲ. ಇಲ್ಲಾಂದ್ರೆ ಒಬ್ಬೊಬ್ರು ಮಾರ ಒಬ್ಬೊಬ್ರು ತಿಳಿಸ್ಕೊಂಡು ಅಡ್ಯಾರ್ದನ ಇರ್ತಾರೆ. ಅದಕ್ಕಲ್ರಿ ಮತ್ತೆ ಹಳ್ಳಿ ಜೀವನ ಚಂದ ಅಂತ ಹೇಳೋದು. ಹಳ್ಳಿಯಂದ್ರೆ ಸನಿಪ್ ಮನಿ ರೀ, ಬಾಜುನ ಇರ್ತಾವ. ಎಲ್ಲಾರು ಅಣ್ಣ ತಮ್ಮ ಅಕ್ಕ ತಂಗಿಗತ್ತೆ ಇರ್ತಾರೆ. ಇಲ್ಲಿ ಎಲ್ರಿ ದೂರ ಮನಿ ಗುರ್ತು ಪರಿಚಯದವ್ರ ಗತೆ ಆಡ್ತಾರೆ. ಹಂಗಾಗೈತೆ ನೋಡ್ರಿ. ತ್ರಿವೇಣಿ ನಡಿ ಊಟಕ್ಕೆ ತೊಗೊಂಬರ ನಡಿ ಅವ್ರಿಗೆ. ಹ್ಞೂನ್ರಿ ಐತಿ ಅವ್ರ. ನೀವು ಕುಂತೀರಿ, ನಾವು ಊಟಕ್ಕೆ ಹಚ್ಕೊಂಡ್ ಬರ್ತೀವಂತೆ. ನಾವು ಬರ್ತೀವಂತೆ. ಬೇಡ್ರಿಪ್ಪ, ನಮ್ಮನೆ ಬೀಗರು ನೀವು ನಿಮ್ಮ ಕಡೆ ಅಂತ ಕೆಲಸ ಮಾಡ್ಸೋದ. ನೀವು ಕುಂದ್ರಿ, ನಾವು ಹಿಡ್ಕೊಂಡ್ ಬರ್ತೀವಿ. ಇರ್ಲಿ ಬಿಡ್ರಿ. ನಮ್ಮನೆ ಏನ್ ನಿಮ್ಮನೆ ಏನ ಕುಂತೀರಿ ಮಮ್ಮಿ. ನೀನು ಅಲ್ಲೇ ಮಾಡಿ ಸಾಕಾಗಿರ್ತೀವಿ. ಮತ್ತೆ ಇಲ್ಲಿ ಬಂದ್ ಮಾಡ್ತೇನೆ. ನೀವು ಕುಂತೀರಿ, ನಾನು ಮಾಡ್ಕೊಂಡ್ ಬರ್ತೀನಿ. ನಾನು ಹಿಡ್ಕೊಂಡ್ ಬರ್ತೀನಿ, ಸುಮ್ ಕುಂತೀರಿ. ಸರಿ ತಗೋವಾ, ನೀ ಹೇಳ್ದಂಗ ಆತಿ. ಅಯ್ಯೋ ಇದೇನ್ರಿ ಮೆಟ್ಲ ಮ್ಯಾಗ ಕುಂತ ಬಿಟ್ರಲ್ಲ. ನಾ ಜಾಸ್ತಿ ಕುಂದ್ರದ ಇದ್ರ ಮ್ಯಾಗ್ರಿ. ನಂಗೆ ಇದ್ರ ಮ್ಯಾಗ ಕುಂದ್ರಾಗ ಚಲೋ ಅನ್ಸೈತಿ ಅದಕ್ಕೆ. ಹೌದೇನ್ರಿ? ಮತ್ತೆಪ್ಪ ಅಳಿಮಯ್ಯ ಯಾವಾಗ ಕೊಡ್ತೀನಿ ನಮಗ ಕಿರಿ ಮೊಮ್ಮಗನ? ನಿಮ್ಮ ಮೊಮ್ಮಗಳು ಹೂ ಅಂದ್ರೆ ಆದಷ್ಟು ಜಲ್ದಿನ ಕೊಡ್ತೀನಿ ಅಜ್ಜರೇ. ಬಾರಿ ಫಾಸ್ಟ್ ಇದೆಯಲ್ಲೋ. ಹಂಗರಿ ಆಂಟಿ. ಏನಪ್ಪ ಅದಷ್ಟು ಜಲ್ದಿ ಕೊಟ್ಟು ಬಿಡ್ರಪ್ಪ ನಮಗೆ. ನಾವು ಆಡ್ಕೊಂಡು ಕುಂತು ಬಿಡ್ತೀವಿ. ಈ ಮುದ್ದಿ ಜೀವಿಗೆ ಏನೈತಿ? ಮೊಮ್ಮಕ್ಕಳು ಕಂಡ್ವಿ, ಮಮ್ಮಿ ಮರಿ ಮೊಮ್ಮಕ್ಕಳು ಅಷ್ಟು ಕಾಣಬೇಕು ಅಷ್ಟ ನಾವೀಗ. ನಮಗೂ ಅದ ಆಸೆ ಐತಿ ನೋಡ್ರಿ. ಈಗ ನಾವು ಯಾವಾಗ ಮೊಮ್ಮಕ್ಕಳು ನೋಡ್ತೀವೋ ಅಂತೇಳಿ. ಎಷ್ಟು ದಿನ ಆತ್ರಿ ಈ ಮನ್ಯಾಗ ಸಣ್ಣ ಮಕ್ಕಳು ಧ್ವನಿನ ಕೇಳಿಲ್ಲ ಅಂತೇಳಿ. ಅಂದಂಗ ಅದೀಗ ಏನು ಬಂದಿತ್ತಲ್ಲಪ್ಪ ಪ್ಲಾನಿಂಗ್ ಗೀನಿಂಗ್ ಅಂತೇಳಿ ಅವೆಲ್ಲ ಏನು ಮಾಡ್ಕೊಂಡಾಗ ಹೋಗ್ಬೇಡ್ರಪ್ಪ ನೀವು. ಏನ ಅವು ಸದ್ಯಕ್ಕೆ ಒಂದರ ಆಗ್ಲಿ ಎರಡರಾಗ್ಲಿ ಮಾಡ್ಕೊಂಡ್ಬಿಡ್ರಿ. ಹೂಪ ನನ್ನ ಮಗಳು ಹೇಳ್ತೀನಿ ನಾನು. ಅದು ನಿಂಗೆ ಒಂದು ಮಾತು ಹೇಳ್ತೀವಿ. ಪ್ಲಾನಿಂಗ್ ಏನು ಮಾಡ್ಕೋಬೇಡ್ರೆ. ಇಲ್ಲ ರೀ ಅಂಕಲ್ ಆಂಟಿ, ಇಲ್ಲ ರೀ.
ಇಲ್ರಿಪ್ಪ ನಾನಂತೂ ಮೊದ್ಲ ಬಿಡಂಗಿಲ್ಲ ಹಂಗೆಲ್ಲ ಮಾಡಾಕ. ಈಗ ಮೊದ್ಲ ಮಕ್ಳಾಗ ದೊಡ್ಡದು ಇದು ಆಗ್ಬಿಟ್ಟಿತ್ರಿ. ಅಂದ್ರೆ ಹೋಗಿ ಪ್ಲಾನಿಂಗ್ ಹಿಂಗೆಲ್ಲ ಮಾಡ್ಕೊಂಡು ಕುಂತು ಮತ್ತೆ ಮುಂದೆ ತ್ರಾಸ ಆಗೋದು ಎದಕ್ರಿ? ಆಗೋದ್ರ ಆಗ್ಲಿ ಪಟ ಪಟ. ಹೌದಪ್ಪ ಹೌದು, ಅದಕ್ಕೆ ಆಗೋ ವಯಸ್ಸೋಗೆಲ್ಲ ಆಗ್ಬಿಟ್ಟ ಚಲೋ. ತಗೋರಿ, ಹೊಡಿ ತುಂಬ ಊಟ ಮಾಡ್ರ. ಮತ್ತೆ ಏನಾರ ಬೇಕಂದ್ರೆ ಕೇಳಿ ಹಾಕಿಸ್ಕೋರಿ, ಮತ್ತೆ ನಾಚ್ಕೋಬೇಡ್ರಿ. ಹಾ, ಇದು ನಿಮ್ಮ ಮನಿನ ಅಂತಿಗೋರಿ, ನಿಮ್ಮ ಮಗಳ ಮನಿ ಅಂತಂದ್ರೆ ನಿಮ್ಮ ಮನಿನ. ಮತ್ತೆ ನೀವು ನಾಚ್ಕೋಬೇಡ್ರ, ಮತ್ತೆ ನಾ ಹೇಳ್ಬಿಡ್ತೀನಿ ಎಲ್ಲಾರ್ಗು. ಏನಾರ ಬೇಕಂದ್ರೆ ಕೇಳಿ ಹಾಕಿಸ್ಕೋರಿ, ನಿಮ್ಮ ಮಗಳ ಮನೆ ಕೈಯಾರೆ. ಅಲ್ಲ ತ್ರಿವೇಣಿ, ಇಷ್ಟರದ ಅಡುಗೆ ಎದಕ್ಕೆ ಮಾಡಕ್ ಹೋಗಿದ್ದೇವ? ಸುಮ್ಮನೆ ತ್ರಾಸ ಪಟ್ಕೊಂಡೆ. ನಂಗೆ ಏನು ತ್ರಾಸ ಆಗಿಲ್ಲ ಬೇ. ನೀವು ಬರ್ತೀರ ಅನ್ನೋ ಖುಷಿಗೆ ಒಟ್ಟು ನಂಗೆ ಮಾಡ್ಬೇಕು ಅನಿಸ್ತಾ ಮಾಡೋಣ. ನಂಗೆ ಏನು ತ್ರಾಸ ಆಗಿಲ್ಲ. ತ್ರಿವೇಣಿ, ನಿಂಗೆ ಇಷ್ಟು ವೆರೈಟೀಸ್ ಮಾಡಕ್ ಗೊತ್ತಾವ ಅಡಿಗೆಗಳು? ಮತ್ತೆ ಸರಿ ತಗೋರಿ, ಊಟ ಮಾಡ್ರಿ. ಏನ್ ಚಲೋ ಮಾಡಿ ತ್ರಿವೇಣಿ ಅಡಿಗೆ, ಮಸ್ತ್ ಆಗಿತ್ತು ನೋಡ. ಅವ್ವ ನನ್ನ ಮಗಳ, ಇಷ್ಟು ಚಲೋ ಅಡಿಗೆ ಮಾಡಕ್ ಕಲ್ತ್ಕೊಂಡ್ಯಾ? ನಿನ್ನ ನೋಡೇ ಕಲ್ಕೊಂಡೆ. ನಾನು ಎಲ್ಲಿ ಹೊಸದಾಗ ಕಲ್ಕೊಲಿವೆ? ಓಹೋ, ಅದಕ್ಕೆ ಅಡಿಗೆ ಮನೆ ಕಡೆ ಬಂದಿರ್ತಿದ್ದೆ ನಾನು ಅಡಿಗೆ ಮಾಡೋಬೇಕಾರೆ. ಮತ್ತೆ ಅಂತೂ ನನ್ನ ಮೊಮ್ಮಗಳ ನಮ್ಮ ಹೆಸರು ಉಳಿಸಿದ್ ಬಿಡು. ಗಂಡನ ಮನೆಗೆ ಹೋದಾಗ ಹೆಂಗಿರ್ತಾಳೆ ಏನಂತ ಅನ್ಕೊಂಡಿದ್ವಿ. ಅಯ್ಯೋ, ಡೈಲಿ ನಮಗೆ ನಮ್ಮ ಸೊಸಿ ಚಲೋ ಚಲೋ ಅಡಿಗೆ ಮಾಡಿ ಹಾಕ್ತಾಳ್ರಿ. ನಾನಂತೂ ನನ್ನ ಸೊಸಿ ಬಂದಾಗಿದ್ರೆ ಕೆಲಸದೊಳ ಕಡೆ ಅಂತ ಮಾಡ್ಸೋ ಬಿಟ್ಬಿಟ್ಟೆ ನೋಡ್ರಿ. ನಾ ಬಿಡ್ಸೋಣಕ್ಕಿಂತ ಆಕಿನ ಬಿಡಿಸ್ಬಿಟ್ಟಾಳ್ರಿ. ಆಕಿನ ಅಡಿಗೆ ಬಂದು ಜವಾಬ್ದಾರಿ ತೊಗೊಂಡ್ಬಿಟ್ಟಾಳ್ರಿ. ಚಲೋ ಚಲೋ ಅಡಿಗೆ ಮಾಡಿ ಹಾಕ್ತಾಳ್ರಿ. ಈಗ ಒಂದು 4 ಕೆಜಿ ಹೆಚ್ಚಿಗೆ ಆಗ್ಬಿಟ್ಟೆ ನೋಡ್ರಿ ಒಂದು ವಾರ ಒಳಗೆ. ಬಾ ಹಂಗವ, ಅತ್ತಿ ಮಾವನ್ನ ತಂದೆ ತಾಯಿಗತ್ತೆ ಚಲೋ ಊಟ ನೋಡ್ಕೊಂಡು ಹೋಗ ಬಾ. ಉಣ್ರಿ ಅಪ್ಪಾಜಿ. ನೀನು ಕುಂದಿರ್ಬೇಕಿಲ್ವ ಊಟಕ್ಕೆ? ಸುಂತಕರ್ ನೀವು ಕುಂದಿರಿ ಊಟಕ್ಕೆ? ಇಲ್ಲ ಇಲ್ಲ, ಫಸ್ಟ್ ಎಲ್ಲ ನಿಮ್ದೆಲ್ಲ ಆಗಲಿ, ಆಮೇಲೆ ನಾವು ಅತ್ತೆ ಕುಂತು ಊಟ ಮಾಡ್ತೀವಿ ತಗೋರಿ. ನನ್ನ ಮೊಮ್ಮಗಳು ಎಷ್ಟು ಚಲೋ ಅಡಿಗೆ ಮಾಡ್ತಾರೆ ಗೊತ್ತಿಲ್ಲ ಬಿಡ. ನೋಡಿಕ್ಕಿ ನಾ ಎಂತಕಿ ಮನ್ಯಾಗ ಒಂದ್ಸಲ ಅಡಿಗೆ ಮಾಡಾಕಿಲ್ಲ. ಇಲ್ಲಿ ನೋಡ ಎಷ್ಟು ಚಲೋ ಮಾಡ್ತಾ. ಇಲ್ಲಿ ಬಿಡ ಪಾಪ ನನ್ನ ಮೊಮ್ಮಗಳಿಗೆ. ಮತ್ತೇನು ಬೇಕಂದ್ರೆ ಹೇಳ್ರಿ, ನಿಮ್ಗೆ ಏನಾರು ಬೇಕೇನ್ರಿ? ಬ್ಯಾಡೋಪ, ತಾಟ್ ತುಂಬ ಹಾಕೊಂಡ್ ಬಂದ್ರಿ. ಇದನ್ನ ಮುಗಿಸ್ತೀನಿ ತಡಿ ಮೊದ್ಲು.